ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಕ್ಕಜಾಜೂರು ಗ್ರಾಮ ಪಂಚಾಯಿತಿ ಗಂಗಸಮುದ್ರ ಹಾಗೂ ಕೆರೆ ಅಭಿವೃದ್ಧಿ ಸಮಿತಿ ತಾಳಕಟ್ಟ ಗ್ರಾಮ ಇವರ ಸಹಭಾಗಿತ್ವದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಮಾತೋಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ ನಮ್ಮೂರು ನಮ್ಮ ಕೆರೆ ಯೋಜನೆ ಅಡಿಯಲ್ಲಿ ಅಯ್ಯಣ್ಣನಕಟ್ಟೆ ಗೋಕಟ್ಟೆ ಕೆರೆಯ ಹೂಳೆತ್ತುವ ಕಾಮಗಾರಿಯ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಮಾನ್ಯ ಜಿಲ್ಲಾ ನಿರ್ದೇಶಕರಾದ ಶ್ರೀ ಕಮಲಾಕ್ಷ ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಕೆರೆ ಹೂಳೆತ್ತುವ ಕಾರ್ಯಕ್ರಮವು ಉತ್ತಮ ಕೆಲಸವಾಗಿದೆ. ಪ್ರತಿ ವರ್ಷವೂ ಯೋಜನೆಯಿಂದ ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ನೂರಾರು ಕೆರೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಕೆರೆ ಹೂಳೆತ್ತುವುದರಿಂದ ಕೆರೆಗಳಲ್ಲಿ ಹೆಚ್ಚು ನೀರು ಸಂಗ್ರಹವಾಗುತ್ತದೆ. ಇದರಿಂದ ಅಂತರ್ಜಲ ಗುಣಮಟ್ಟ ವೃದ್ಧಿಯಾಗಿ ಸುತ್ತಮುತ್ತಲಿನ ಬೋರ್ವೆಲ್, ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರಿನ ಅನುಕೂಲವಾಗುತ್ತದೆ. ಕೆರೆ ಕಾಮಗಾರಿಯಲ್ಲಿ ಗ್ರಾಮಸ್ಥರ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು, ಯೋಜನೆಯ ಈ ಅವಕಾಶವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಕೆರೆ ಕಟ್ಟೆಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಕೆರೆ ಅಭಿಯಂತರರಾದ ಶ್ರೀ ಹರೀಶ್ ರವರು ಮಾತನಾಡಿ, ಕೆರೆ ಹೂಳೆತ್ತುವ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪಾತ್ರ ಮತ್ತು ಸಮಿತಿ ಮತ್ತು ಗ್ರಾಮಸ್ಥರ ಜವಾಬ್ದಾರಿ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಗಂಗಸಮುದ್ರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ತಿಪ್ಪೇಶ್, ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಯೋಗರಾಜ್, ಅಯ್ಯಣ್ಣನಕಟ್ಟೆ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ರಾಜಪ್ಪ, ಊರಿನ ಪ್ರಮುಖರಾದ ಜಯಣ್ಣ, ಒಕ್ಕೂಟ ಅಧ್ಯಕ್ಷರಾದ ಮೋಹನ್, ಮಾನ್ಯ ಯೋಜನಾಧಿಕಾರಿಗಳಾದ ಶ್ರೀ ವಸಂತ್ ಎಸ್, ವಲಯ ಮೇಲ್ವಿಚಾರಕರು ಚೈತ್ರ, ಕೃಷಿ ಮೇಲ್ವಿಚಾರಕರಾದ ತಿರುಪತಿ, ಸೇವಾ ಪ್ರತಿನಿಧಿ ನೀಲಮ್ಮ, ಗ್ರಾಮದ ಮುಖಂಡರು, ಕೆರೆ ಸಮಿತಿ ಸದಸ್ಯರು, ಸಂಘದ ಸದಸ್ಯರು, ರೈತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಕೆ ನಾಗರಾಜ್. ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಕೋರ್ಸ್ ಅನ್ನ ಮಾಡುವಂತಹ ಮಕ್ಕಳಿಗೆ ಪ್ರತಿ ತಿಂಗಳು 1,000 ಅಥವಾ 400 ರೂಪಾಯಿ, 3 ವರ್ಷಕ್ಕಿಂತ ಒಳಗಿನ ಕೋರ್ಸ್ ಅನ್ನ ಮಾಡುವಂತವರಿಗೆ 400 ರೂಪಾಯಿ ಮತ್ತು ಅದಕ್ಕಿಂತ ಜಾಸ್ತಿ ವರ್ಷದ ಕೋರ್ಸ್ ಅನ್ನ ಮಾಡುವಂತವರಿಗೆ ಪ್ರತಿ ತಿಂಗಳು 1,000ದ ಒಂದು ಸುಜ್ಞಾನಿಧಿ ಶಿಷ್ಯ ವೇತನವನ್ನ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಕೂಡ ಪೂಜ್ಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಅದನ್ನು ಒದಗಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಒಟ್ಟಿಗೆ ಈ ಸಮಾಜದಲ್ಲಿ ಅಶಕ್ತರಾಗಿರುವಂತಹ ಒಂದು ಕುಟುಂಬವನ್ನ ಗುರುತಿಸಿಕೊಂಡು, ಅಂದ್ರೆ ಒಬ್ಬ ವ್ಯಕ್ತಿ ಅವರನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ, ಅವರು ವೃದ್ಧರಾಗಿದ್ದಾರೆ, ಅವರಿಗೆ ದುಡಿಲಿಕ್ಕೆ ಶಕ್ತಿ ಇಲ್ಲ, ಅವರು ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾರೆ ಅಂತಂದ್ರೆ ಅಂತಹ ಒಂದು ಕುಟುಂಬವನ್ನ ಗುರುತಿಸಿಕೊಂಡು ಅವರಿಗೆ ಪ್ರತಿ ತಿಂಗಳು ಮಾಸಾಶನವನ್ನ ಕೊಡುವಂಥದ್ದು, ಪ್ರತಿ ತಿಂಗಳು 1,000 ರೂಪಾಯಿ ಮಾಸಾಶನವನ್ನ ಕೊಡುವಂತಹ ಒಂದು ಕೆಲಸವನ್ನ ಈ ಸಂಸ್ಥೆ ಮಾಡ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 20,000 ಇಂತಹ ಒಂದು ಅಶಕ್ತ ಕುಟುಂಬಗಳಿಗೆ ಮಾಸಾಶನವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅಂತಹ ಒಂದು ಮಾಸಾಶನ ಪಡ್ಕೊಳ್ಳುವಂತಹ ಕುಟುಂಬ ಇವತ್ತು ವಾಸ ಮಾಡ್ಲಿಕ್ಕೆ ಒಂದು ಸಣ್ಣ ಸೂರು ಇಲ್ಲ, ಮನೆ ಇಲ್ಲ ಅಂತಂದ್ರೆ ಆ ಮನೆಯ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಒಂದು ವಾತ್ಸಲ್ಯ ಮನೆಯನ್ನ ಕಟ್ಟಿಕೊಡುವಂತ ಕೆಲಸವನ್ನ ಕೂಡ ಈ ಸಂಸ್ಥೆ ಮಾಡ್ತಾ ಇದೆ. ಅದರ ಒಟ್ಟಿಗೆ ಅವರಿಗೆ ಪ್ರತಿ ತಿಂಗಳು ಒಂದು ಪೌಷ್ಟಿಕ ಆಹಾರವನ್ನ ಒದಗಣೆ ಮಾಡುವಂಥದ್ದು, ವರ್ಷಕ್ಕೊಂದ್ಸರಿ ಅವರಿಗೆ ಪಾತ್ರೆಗಳನ್ನ, ಬಟ್ಟೆಗಳನ್ನ ಒದಗಣೆ ಮಾಡುವಂತಹ ಒಂದು ಕೆಲಸವನ್ನ ಕೂಡ ಈ ಸಂಸ್ಥೆ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಈ ಸಂಸ್ಥೆಯ ಪಟ್ಟಿಯನ್ನ, ಒಂದು ಕಾರ್ಯಕ್ರಮದ ಪಟ್ಟಿಯನ್ನು ಓದ್ಕೊಂಡು ಹೋದ್ರೆ ಅರ್ಧ ದಿನ ಬೇಕಾಗತ್ತೆ. ಆದ್ರಿಂದ ಅದರ ಒಟ್ಟಿಗೆ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದ ನಂತರ ಮುಕ್ತಿಯನ್ನ ಹೊಂದಲೇಬೇಕು. ಅಂತ ಸಂದರ್ಭದಲ್ಲಿ ಆ ಊರಿನಲ್ಲಿ, ಯಾವುದಾದ್ರೂ ಒಂದು ಊರಿನಲ್ಲಿ ಒಂದು ರುದ್ರಭೂಮಿಯನ್ನ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಆ ರುದ್ರಭೂಮಿಗೆ ಕೂಡ ಸಹಾಯವನ್ನ ಮಾಡುವಂತ ಕೆಲಸವನ್ನ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ಈ ರೀತಿಯಾಗಿ ಹಾಲೋತ್ಪಾದಕರ ಕಟ್ಟಡ ರಚನೆ ಇರ್ಬೋದು, ಅಥವಾ ಹೈನುಗಾರಿಕೆ ಮಾಡುವವರಿಗೆ ಪ್ರೋತ್ಸಾಹವನ್ನ ಮಾಡುವಂಥದ್ದು ಇರ್ಬೋದು, ಕೃಷಿಯನ್ನ ಮಾಡುವವರಿಗೆ ಪ್ರೋತ್ಸಾಹವನ್ನ ಮಾಡುವಂಥದ್ದು ಇರ್ಬೋದು, ಇಂತಹ ಹಲವಾರು ತರಬೇತಿ ಕಾರ್ಯಕ್ರಮಗಳಿರ್ಬೋದು, ಮಾಹಿತಿ ಕಾರ್ಯಕ್ರಮಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಮಾಡಿಕೊಂಡು ಅವರಿಗೆ ಪ್ರೋತ್ಸಾಹವನ್ನು ನೀಡುವಂಥದ್ದು ಮತ್ತು ಸಣ್ಣ ಪುಟ್ಟ ಅನುದಾನವನ್ನು ನೀಡುವಂತಹ ಕೆಲಸವನ್ನ ಈ ಸಂಸ್ಥೆ ಇವತ್ತು ಮಾಡಿಕೊಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ನಮಗೆ ನಮ್ಮ ಪೂರ್ವಜರು ಒಂದಷ್ಟು ಕೆರೆಗಳನ್ನ ಮಾಡಿಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೆರೆಗಳನ್ನ ಲೆಕ್ಕ ತೆಗೆದ್ರೆ 36,000 ಕೆರೆಗಳಿರ್ತದೆ. ಆದ್ರೆ ಆ 36,000 ಕೆರೆ ಎಲ್ಲಿದೆ, ಅದು ಹೇಗಿದೆ ಅನ್ನುವಂಥದ್ದನ್ನ ಇವತ್ತು ನೋಡ್ಲಿಕ್ಕೆ ಅಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮೂರಿನಲ್ಲಿ ಒಂದು ಕೆರೆ ಇದೆ ಅಂತಂದ್ರೆ ಆ ಕೆರೆಯನ್ನ ಹೂಳೆತ್ತಬೇಕು ಅನ್ನೋಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಮಾತೃಶ್ರೀ ಹೇಮಾವತಿ ಅಮ್ಮನವರು ಒಂದು ಕನಸನ್ನ ಕಾಣ್ತಾರೆ. ನಮಗೆಲ್ಲ ಗೊತ್ತೇ ಇದೆ, ಸುಮಾರು 2014, 15, 16ರಲ್ಲಿ
ಕುಡಿಲಿಕ್ಕೂ ಕೂಡ ನೀರಿನ ಅಭಾವ ಇತ್ತು. ತುಂಬ ಸಮಸ್ಯೆಗಳಾಗ್ತಾ ಇತ್ತು. ಹಳ್ಳಿ ಪ್ರದೇಶದಲ್ಲಿ ಕುಡಿಲಿಕ್ಕೆ ನೀರಿಲ್ಲದಂತಹ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಟ್ಯಾಂಕರ್ ಮೂಲಕ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡ್ತದೆ. ಆ ಸಂದರ್ಭದಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ಟ್ಯಾಂಕರ್ ಮೂಲಕ ನೀರನ್ನು ಒದಗಣೆ ಮಾಡುವ, ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಆದರೆ ಆ ಟ್ಯಾಂಕರ್ ಮೂಲಕ ನಾವು ನೀರನ್ನು ಕೊಡ್ತಾ ಇದ್ದೇವೆ ಅಂದರೆ ಎಲ್ಲೋ ಒಂದು ಕಡೆ ಬೋರ್ವೆಲ್ನಿಂದಲೋ ಅಥವಾ ಬೇರೆ ಒಂದು ದೊಡ್ಡ ಜಲಾಶಯದಿಂದಲೂ ನೀರನ್ನು ತಂದು ಕೊಡ್ಬೋದು. ಆದರೆ ನಮ್ಮ ಊರಿನಲ್ಲಿರುವಂಥ ಕೆರೆಗಳಿಗೆ ಕಾಯಕಲ್ಪ ಕೊಟ್ಟರೆ ಈ ಟ್ಯಾಂಕರ್ ಮೂಲಕ ಕೊಡುವಂಥ ನೀರಿನ ಸಮಸ್ಯೆಯನ್ನು ಬಗೆಹರಿಸುವ ಬದಲು ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇದೆಲ್ಲ ಸಮಸ್ಯೆಗಳನ್ನು ರಾಜ್ಯದಲ್ಲಿ ಎಲ್ಲೆಲ್ಲಿ ನೀರಿನ ಅಭಾವಗಳಿದೆ ಅನ್ನುವಂಥ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಮಾತೃಶ್ರೀ ಹೇಮಾವತಿ ಅಮ್ಮನವರು ಒಂದು ಕನಸನ್ನು ಕಾಣ್ತಾರೆ. ಈ ಟ್ಯಾಂಕರ್ ಮೂಲಕ ನೀರನ್ನು ಕೊಡುವಂಥ ವ್ಯವಸ್ಥೆಯ ಬದಲು ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು. ಆಯಾ ಊರಿನಲ್ಲಿರುವಂಥ ಕೆರೆಯನ್ನು ಹೂಳೆತ್ತುವಂಥ ಕೆಲಸ ಮಾಡಿದರೆ, ಆ ಕೆರೆಗಳಿಗೆ ಕಾಯಕಲ್ಪವನ್ನು ಕೊಟ್ಟರೆ ಖಂಡಿತವಾಗಿ ಕೂಡ ಆ ಊರಿನ ನೀರಿನ ಬರವನ್ನು ನಾವು ಪರಿಹಾರ ಮಾಡಬಹುದು. ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಕಾರ್ಯರೂಪಕ್ಕೆ ತರ್ತಾರೆ. ಅದೇ ನಮ್ಮೂರ ನಮ್ಮ ಕೆರೆ ಅನ್ನುವಂತಹ ಕಾರ್ಯಕ್ರಮ. ಅದಕ್ಕೆ ಹೆಸರನ್ನೇ ಕೊಟ್ಟಿದ್ದಾರೆ, ನಮ್ಮೂರು ನಮ್ಮ ಕೆರೆ ಅಂತ. ನಾವು ಪ್ರತಿಯೊಬ್ಬರು ಹೇಳುವಾಗ ಇದು ನಮ್ಮೂರು ನಮ್ಮ ಕೆರೆ ಅನ್ನುವಂಥ ಭಾವನೆಯಲ್ಲಿ ನಾವು ಆ ಕೆರೆಯನ್ನು ನೋಡ್ಕೋಬೇಕು. ಅದಕ್ಕೋಸ್ಕರ ಆ ನಮ್ಮೂರು ನಮ್ಮ ಕೆರೆ ಅನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 889 ಕೆರೆಗಳನ್ನು ಹೂಳೆತ್ತುವ ಮೂಲಕ ಆ ಕೆರೆಗಳಿಗೆ ಕಾಯಕಲ್ಪ ಕೊಡುವಂತಹ ಒಂದು ಕೆಲಸವನ್ನು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದೆ. ಅದರ ಒಟ್ಟಿಗೆ ಇನ್ನೂ ಕೂಡ 1-2 ತಿಂಗಳಲ್ಲಿ ಅದನ್ನು 1,000 ಕೆರೆಯನ್ನು ಪೂರ್ತಿಗೊಳಿಸುವಂತಹ ಒಂದು ಉದ್ದೇಶವನ್ನು ಈ ಸಂಸ್ಥೆ ಇಟ್ಟುಕೊಂಡಿದೆ. ಆ ನಿಟ್ಟಿನಲ್ಲಿ ಇವತ್ತು ತಾಳಕಟ್ಟ ಕಾರ್ಯಕ್ಷೇತ್ರದಲ್ಲಿ ಈ ಒಂದು ಕೆರೆಯನ್ನು ಹೂಳೆತ್ತುವಂತಹ ಒಂದು ಕೆಲಸವನ್ನ ಇವತ್ತಿನ ದಿನ ನಾವು ಆರಂಭ ಮಾಡ್ತಾ ಇದ್ದೇವೆ. ಒಂದು ವಿಡಿಯೋ ಮಾಡಿ ಇದನ್ನ ಇಟ್ಕೊಳ್ರಿ.